ಅಗ್ನಿ ಅವಘಡದಲ್ಲಿ ಅಪಾರ ಹಾನಿಗೆ ನಿರ್ಲಕ್ಷ್ಯವೇ ಕಾರಣ. ನಾವೀಗಷ್ಟೇ ಈ ಪಾಯಿಂಟ್ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ ನಾವು ನೋಡ್ತಾ ಇದೀವಿ ಏರೋ ಇಂಡಿಯಾ ಶೋ ಪಾರ್ಕಿಂಗ್ ನಲ್ಲಿ ನಡೆದಿದ್ದಂತ ದುರಂತಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಕಾರಣ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಹಲವಾರು ರೀತಿಯ ನಿರ್ಲಕ್ಷ್ಯ ಇಲ್ಲಿ, ಒಂದೆರಡು ತರದಲ್ಲ. ನೋಡಿ, ಮಧ್ಯಾಹ್ನ 12:10ಕ್ಕೆ ಅಗ್ನಿ ಅವಘಡ ಉಂಟಾಗಿದೆ. ಘಟನೆ ನಡೆದ ಸಮಯ ಸ್ಥಳದಲ್ಲಿ ಯಾವುದೇ ರೀತಿಯ ಅಗ್ನಿಶಾಮಕ ವಾಹನವೇ ಇರಲಿಲ್ಲ. ಇವರ ಗಮನ ಪೂರ್ತಿ ರಸ್ತೆಯ ಮತ್ತೊಂದು ಬದಿಯಲ್ಲಿ ನಡೀತಾ ಇದ್ದ ಏರ್ ಶೋ ಕಡೆ ಆಯ್ತು. ಬಿಟ್ರೆ ರಸ್ತೆಯ ಮತ್ತೊಂದು ಬದಿಯಲ್ಲಿದ್ದ ಪಾರ್ಕಿಂಗ್ ಲಾಟ್ ಕಡೆ ಯಾರ ಗಮನವೂ ಕೂಡ ಇರಲಿಲ್ಲ. ಈ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅನಾಹುತಕ್ಕೆ ಕಾರಣ. 2ರಿಂದ 3 ಕಿಲೋಮೀಟರ್ ದೂರದಲ್ಲಿ ಅಗ್ನಿಶಾಮಕ ವಾಹನಗಳು ನಿಂತಿದ್ವು. ಘಟನೆ ನಡೆದ ಕೂಡಲೇ ವಾಹನವನ್ನ ಮೂವ್ ಮಾಡೋಕ್ಕೆ ಟ್ರಾಫಿಕ್ ಕೂಡ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಯಿತು. ಅಧಿಕಾರಿಗಳ ಇಷ್ಟು ದೊಡ್ಡ ನಿರ್ಲಕ್ಷ್ಯ ಈ ಅನಾಹುತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ತುರ್ತು ಪರಿಸ್ಥಿತಿ ನಿರ್ಮಾಣ ಆಗೋದನ್ನ ಮುಂಚೆನೆ ಊಹೆ ಮಾಡಬೇಕು ಇವರು. ಅದಕ್ಕೆ ಪ್ರತಿ ಕೌಂಟರ್ ಪ್ಲಾನ್ ಅನ್ನ ಮಾಡಬೇಕು. ಇಲ್ಲ ಅದು ಏನೂ ಆಗಿಲ್ಲ. 300ಕ್ಕೂ ಅಧಿಕ ಕಾರ್ಗಳು ಈ ಕಾರಣದಿಂದಾಗಿ ಬೆಂಕಿಗಾಹುತಿಯಾಗಿವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮುನ್ನೆಚ್ಚರಿಕೆಯಾಗಿ ಯಾವುದೇ ಆಂಬ್ಯುಲೆನ್ಸ್ ಕೂಡ ಅಲ್ಲಿ ಇರಲಿಲ್ಲ ಅಂತ ಅಂದ್ರೆ ಈ ಆಯೋಜಕರ ಸಂಪೂರ್ಣ ಗಮನ ಇದ್ದಿದ್ದು ಏರ್ ಶೋ ನಡೆಯುವಂತ ಸ್ಥಳದ ಕಡೆ ಮಾತ್ರ. ರಸ್ತೆಯ ಮತ್ತೊಂದು ಭಾಗದಲ್ಲಿದ್ದಂತಹ ಸಾವಿರಾರು ವೆಹಿಕಲ್ಗಳ ಕಡೆ ಯಾರೂ ಕೂಡ ಗಮನವನ್ನ ಕೊಟ್ಟೇ ಇಲ್ಲ. ಹೀಗಾಗಿ ಅಲ್ಲಿ ಆಂಬ್ಯುಲೆನ್ಸ್ ಫೈರ್ ಇಂಜಿನ್ ಅನ್ನ ಫಸ್ಟ್ ಫೈರ್ ಇಂಜಿನ್ ರೀಚ್ ಆಗ್ಲಿಕ್ಕೆ ಘಟನೆಯಾಗಿ 25 ನಿಮಿಷ ಕಳೆದ ಬಳಿಕ ಬಂದಿದೆ ಅಲ್ಲಿ ಅನ್ನುವಂಥದ್ದು. ಅಷ್ಟೊಂದು ವೆಹಿಕಲ್ಸ್ ಇದೆ. 1-2 ಫೈರ್ ಇಂಜಿನ್ ಅಲ್ಲೂ ಕೂಡ ನಿಲ್ಲಿಸ್ಕೊಂಡಿದ್ದಿದ್ರೆ 1 ಕಾರೋ 2 ಕಾರೋ 3 ಕಾರೋ ಅಥವಾ 10 ಕಾರೋ ಬೆಂಕಿ ಹಿಡಿದುಕೊಳ್ಳೋದನ್ನ ನಂದಿಸಬಹುದಾಗಿತ್ತು. ಆದ್ರೆ ಅರ್ಧ ಗಂಟೆಯ ಬಳಿಕ ಒಂದು ವಾಹನವನ್ನ ಕಳಿಸ್ತಾರೆ ಫೈರ್ ಇಂಜಿನ್ ಅನ್ನ. ಅದಾದ ನಂತರ ಮತ್ತು ತೀವ್ರತೆ ಜಾಸ್ತಿ ಆದಾಗ ಉಳಿದ ವಾಹನಗಳನ್ನ ಕೂಡ ಕಳಿಸಿ ಬೆಂಕಿ ನಂದಿಸುವಂತಹ ಪ್ರಯತ್ನವನ್ನ ನಡೆಸಿದ್ದಾರೆ. ಈ ನಿರ್ಲಕ್ಷ್ಯದಿಂದಾಗಿ ಈ ಪ್ರಮಾಣದ ಹಾನಿ ಅಲ್ಲಿ ಉಂಟಾಗಿದೆ. ಬೆಂಕಿ ಅಷ್ಟೊಂದು ದೂರಕ್ಕೆ ಸಾಲು ಸಾಲಾಗಿ ನಿಂತಿದ್ದ ವಾಹನಗಳನ್ನ ಆಪೋಷಣ ತೆಗೆದುಕೊಳ್ಳಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಈ ಕ್ಷಣಕ್ಕೆ ಸ್ಪಷ್ಟವಾಗ್ತಿರುವಂತಹ ವಿಚಾರ. ಸ್ಪಷ್ಟವಾಗಿ ಈ ಕಾರ್ಯಕ್ರಮದ ಏರೋ ಇಂಡಿಯಾ ಶೋದ ಕಾರ್ಯಕ್ರಮದ ಆಯೋಜಕರೇನಿದ್ದಾರೆ, ಭಾರತದ ರಕ್ಷಣಾ ಇಲಾಖೆ, ಭಾರತೀಯ ವಾಯುಪಡೆ, ಭಾರತದ ನಾಗರಿಕ ವಿಮಾನಯಾನ ಇಲಾಖೆ, ಭಾರತದ ಸ್ಪೇಸ್ ಏಜೆನ್ಸಿ ಜೊತೆಗೆ DRDO ಇಷ್ಟು ಸಂಸ್ಥೆಗಳು ಮತ್ತು ಇಷ್ಟು ಇಲಾಖೆಗಳು ಸೇರಿ ನಡೆಸುವಂತಹ ಒಂದು ಜಾಯಿಂಟ್ ಮಿಷನ್ ಈ ಏರೋ ಇಂಡಿಯಾ ಶೋ. 96ರಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ದ್ವೈವಾರ್ಷಿಕ ಶೋ. ಯಾವತ್ತೂ ಕೂಡ ಇಂಥ ದೊಡ್ಡ ಅನಾಹುತ ಆಗಿರಲಿಲ್ಲ. ನಮ್ಮ ಭಾರತೀಯ ಮನಸ್ಥಿತಿನ ಹಾಗೆ ನಡೆಯುತ್ತೆ ಚಲೇಗ ಅನ್ನುವಂಥದ್ದು. ಇದರ ಪರಿಣಾಮ ಇವಾಗ ನಾವು ನೋಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರೋ ಇಂಡಿಯಾ ಶೋ ಫೈರ್ ಶೋ ಆಗಿ ಬದಲಾಗಿ ಅಪಖ್ಯಾತಿಯನ್ನು ಗಳಿಸುವಂತೆ ಈಗ ಆಗಿದೆ. ಕಳೆದ 2-3 ದಿನಗಳಿಂದ ಇಡೀ ಪ್ರಪಂಚದಾದ್ಯಂತ ಬಿತ್ತರ ಆಗ್ತಾ ಇತ್ತು ಏರೋ ಇಂಡಿಯಾ ಶೋದ ಆಕ್ರೋಬ್ಯಾಟಿಕ್ ಪ್ರದರ್ಶನಗಳು, ಆಕಾಶದಲ್ಲಿ ವಿಮಾನಗಳ ಗಿರಿಕಿ ಹೊಡೆಯೋದಾಗಿರ್ಬೋದು, ಅವುಗಳ ಪ್ರದರ್ಶನ ಆಗಿರ್ಬೋದು, ಇವುಗಳ ಸುದ್ದಿ ಬಿತ್ತರ ಆಗ್ತಾ ಇತ್ತು. ಬೆಂಗಳೂರಿನ ಲೊಕೇಶನ್ ಬರ್ತಾ ಇತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ. ಬೆಂಗಳೂರು ಇಲ್ಲಿ ಏರ್ ಶೋ ನಡೀತಾ ಇದೆ ಅಂತ ಹೇಳಿ ಒಂದು ಬ್ರ್ಯಾಂಡ್ ಆಗ್ತಾ ಇತ್ತು ಬೆಂಗಳೂರು. ಆದರೆ ಇವತ್ತು ಸುದ್ದಿ ಪ್ರಸಾರ ಆಗುತ್ತೆ, ನಿರ್ಲಕ್ಷ್ಯದಿಂದಾಗಿ ಭಾರತದ ಬೆಂಗಳೂರಿನಲ್ಲಿ ಏರ್ ಶೋನಲ್ಲಿ ಬೆಂಕಿ ದುರಂತ ಉಂಟಾಗಿದೆ, 300ಕ್ಕೂ ಅಧಿಕ ವಾಹನಗಳು ಸುಟ್ಟು ಹೋಗಿವೆ ಅನ್ನುವಂತಹ ವರದಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರ ಆಗುತ್ತೆ. ಬ್ರ್ಯಾಂಡ್ ಬೆಂಗಳೂರಿಗೆ ಇದರಿಂದ ಧಕ್ಕೆಯಾಗುತ್ತೆ. ಇವರು ಮಾಡಿರುವಂತಹ ಈ ಕೆಲಸದಿಂದಾಗಿ ಬೆಂಗಳೂರಿನ ಘನತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಂದು ಡ್ಯಾಮೇಜ್ ಇದರಿಂದ ಆಗುತ್ತೆ. ಜೊತೆಗೆ ಮುಂದಿನ ಸಾರಿ ನಮ್ಮ ಏರ್ ಶೋ ಆಯೋಜಕರು ಬೇರೆ ಬೇರೆ ದೇಶಗಳ ಏರ್ಕ್ರಾಫ್ಟ್ ತಯಾರಕರೊಂದಿಗೆ ಹೋಗಿ ನಾವು ಏರ್ ಶೋ ಮಾಡ್ತಾ ಇದ್ದೀವಿ, ಬನ್ನಿ ತಾವು ತಮ್ಮ ವಿಮಾನಗಳನ್ನ ಪ್ರದರ್ಶನಕ್ಕೆ ಇಡಿ ಅಂತ ಹೇಳಿದ್ರೆ ಅವ್ರು ಧೈರ್ಯ ಮಾಡ್ತಾರೆ. ಈಗ ಅವ್ರು 2 ಸಲ ಯೋಚನೆ ಮಾಡ್ತಾರೆ. ಈಗ ಲಾಸ್ಟ್ ಟೈಮ್ ಕಾರಿಗೆ ಬೆಂಕಿ ಬಿತ್ತು, ನಮ್ಮ ಏರ್ಕ್ರಾಫ್ಟ್ಗೆ ಮುಂದಿನ ಸಲ ಬೆಂಕಿ ಬಿದ್ದರೆ ಏನ್ ಗತಿ? ಒಂದೊಂದು ಏರ್ಕ್ರಾಫ್ಟ್ನ ಬೆಲೆ ಸಾವಿರಾರು ಕೋಟಿ ಇರುತ್ತೆ. ಒಂದು ರಫೇಲ್ ಜೆಟ್ನ ಬೆಲೆ 1000 crore ದಾಟುತ್ತೆ. ಆ ಥರದೊಂದು 3 ಏರ್ಕ್ರಾಫ್ಟ್ ಸುಟ್ಟೋದ್ರೆ 3000 ಕೋಟಿ ನಷ್ಟ ಉಂಟಾಗುತ್ತೆ. ಹೇಗಿರ್ಬೇಕಾದ್ರೆ ನೆಕ್ಸ್ಟ್ ಅಲ್ಲಿ ಏರ್ಕ್ರಾಫ್ಟ್ ತರೋಕ್ಕೂ ಕೂಡ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರರ್ಸ್ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬರೀ ರಫೇಲ್ ಮಾತ್ರ ಅಲ್ಲ, ಅಲ್ಲಿ ಅಮೆರಿಕದ F-16 ಕೂಡ ಇದೆ, F-35 ಕೂಡ ಇದೆ, ರಷ್ಯಾದ ಸುಖೋಯ್ ಇದೆ, ಮಿಗ್ ಇದೆ, ಯೂರೋ ಫೈಟರ್ ಟೈಫೂನ್ ಇದೆ, ಏರ್ ಬಸ್ನ ವಿಮಾನಗಳಿದೆ. ಜಗತ್ತಿನ ಎಲ್ಲ ಅತ್ಯಾಧುನಿಕ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇಲ್ಲಿ ತಮ್ಮ ಪ್ರಾಡಕ್ಟ್ಸ್ನ, ಅದು ಡಿಫೆನ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಏರ್ಕ್ರಾಫ್ಟ್ಸ್ ಆಗಿರ್ಬೋದು, ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಎಲ್ಲವೂ ಕೂಡ ಅತ್ಯಂತ ದುಬಾರಿ ಬೆಲೆಯುಳ್ಳಂಥವಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಅವರು ನಮ್ಮ ಭಾರತೀಯ ಆಯೋಜಕರು ಹೋಗಿ ತಾವು ಬನ್ನಿ, ಇಷ್ಟು ನಾವು ಚಾರ್ಜ್ ಮಾಡ್ತೀವಿ, ನೀವು ಬಂದು ನಿಮ್ಮ ವಿಮಾನವನ್ನು ಪ್ರದರ್ಶನಕ್ಕೆ ಇಡಿ ಅಂತ ಹೇಳಿದ್ರೆ ಅವರು ಹಿಂದೆ ಮುಂದೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿರುತ್ತೆ.
ಜೊತೆಗೆ ಗಾಳಿ ಅಲ್ಲಿ ಅತಿಯಾದ ಗಾಳಿ ಬೀಸಿದ್ರಿಂದಾಗಿ ಬೆಂಕಿ ನಿಯಂತ್ರಣ ಮಾಡೋದು ಕೂಡ ಕಷ್ಟ ಆಯ್ತು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ತಿಕೊಂಡು ಉರಿತಾ ಇರುವಂತ ಸಂದರ್ಭದಲ್ಲಿ ಅಲ್ಲಿ ಜೋರಾಗಿ ಗಾಳಿ ಕೂಡ ಬೀಸಿದೆ. ಅತ್ಯಂತ ಬಯಲು ಪ್ರದೇಶ, ಅದು ದೂರಕ್ಕೂ ಕೂಡ ನಾವು ನೋಡ್ತಾ ಇದೀವಿ, ಮರ ಗಿಡಗಳು ಬಹಳ ದೂರದಲ್ಲಿದೆ. 400 ಎಕರೆಷ್ಟು ಪ್ರದೇಶ ಅಂತ ಅಲ್ಲಿ ಹೇಳ್ತಾ ಇದ್ರು. 400 ಎಕರೆ ಪ್ರದೇಶದಲ್ಲಿ ಅತ್ಯಂತ ಓಪನ್ ಸ್ಪೇಸ್ ಅದು. ಯಾಕಂದ್ರೆ ಏರ್ ಶೋ ನಡೆಸಬೇಕು ಅಂತ ಹೇಳಿದ್ರೆ ಅಲ್ಲಿ ಕ್ಲಿಯರ್ ಜಾಗ ಬೇಕಾಗತ್ತೆ, ಯಾವುದೇ ರೀತಿ ಅಡಚಣೆ ಇಲ್ಲದಂತಹ ಪ್ರದೇಶ ಬೇಕಾಗುತ್ತೆ. ಹಾಗಾಗಿ ಸನ್ಲೈಟ್ ಕೂಡ ತುಂಬಾ ಜೋರಾಗಿ ಹೊಡಿತಾ ಇರುತ್ತೆ. ಸೂರ್ಯನ ಸನ್ಲೈಟ್ ಡೈರೆಕ್ಟ್ ಆಗಿ ಅಲ್ಲಿ ಬೀಳ್ತಾ ಇರುತ್ತೆ. ಜೊತೆಗೆ ಬಯಲು ಪ್ರದೇಶವಾಗಿರೋದ್ರಿಂದ ಗಾಳಿಗೂ ಕೂಡ ಯಾವುದೇ ಅಡೆತಡೆ ಇರೋದಿಲ್ಲ. ಈ ರೀತಿ ಬೆಂಕಿ ಹತ್ತಿ ಉರಿದಾಗ ಗಾಳಿ ಕೂಡ ಜೋರಾಗಿ ಬೀಸಿ ಅಗ್ನಿಯ ತೀವ್ರತೆ ಜಾಸ್ತಿ ಆಯಿತು, ವೇಗವಾಗಿ ಸ್ಪ್ರೆಡ್ ಆಗಲಿಕ್ಕೆ ಶುರುವಾಯಿತು ಅನ್ನುವಂಥ ಮಾತನ್ನ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ನಾವಿಲ್ಲಿ ಒಬ್ಬ ವ್ಯಕ್ತಿ ಕೈಗೆಲ್ಲ ಗಾಯ ಮಾಡ್ಕೊಂಡಿರೋದನ್ನ ಗಮನಿಸ್ತಾ ಇದ್ದೀವಿ. ಈತ ಈ ಘಟನೆ ಆಗ್ತಾ ಇದ್ದ ಹಾಗೆ ತನ್ನ ಕಾರ್ ಯಾವುದಂತ ಹುಡುಕಿ ಕಾರ್ನ ಒಳಗಿಳಿದು ತನ್ನ ಕಾರ್ ಹೌದಲ್ಲ ಅಂತ ಪತ್ತೆ ಹಚ್ಚಕ್ಕೆ ಮುಂದಾದಾಗ ಕೈ ಮೈಗೆಲ್ಲ ಗಾಯ ಮಾಡ್ಕೊಂಡಿದ್ದಾರೆ. ಮಗು ಕಣ್ಣೀರು ಹಾಕ್ತಿದೆ. ತನ್ನ ಕಾರ್ ಸುಟ್ಟೋಗಿರೋದ್ರಿಂದಾಗಿ, ತಮ್ಮ ಮನೆಯ ಕಾರ್ ಸುಟ್ಟೋಗಿರೋದ್ರಿಂದಾಗಿ ದುಃಖಿತವಾಗಿರುವಂತ ಈ ಮಗು ಕೂಡ ಕಣ್ಣೀರು ಹಾಕ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ನೂರಾರು ಜನ ಅಲ್ಲಿ ಬಂದು ತಮ್ಮ ಕಾರ್ ಯಾವುದು ಅಂತ ಪತ್ತೆ ಹಚ್ಚೋಕ್ಕೂ ಕೂಡ ಸಾಧ್ಯವಾಗದೆ ನೋಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದೀವಿ. ಅವ್ರಿಗೆ ಚಿಂತೆ ಆಗ್ತಾ ಇದೆ, ನಮ್ಮ ಕಾರ್ ಇದು ಯಾವುದು ಅಂತ ಹೇಳಿ. ಯಾಕಂದ್ರೆ ಒಂದೇ ಬ್ರ್ಯಾಂಡ್ನ, ಈಗ ಮಾರುತಿ ಸುಜುಕಿ ಆಲ್ಟೋ ಅಂತ ಹೇಳಿದ್ರೆ ಆಲ್ಟೋ 10 ಕಾರ್ ಬಂದು ನಿಂತಿರುತ್ತೆ. ಬೇರೆ ಬೇರೆ ರೀತಿ ನಂಬರ್ ಪ್ಲೇಟ್ ಇರ್ಬೋದು, ಕಸ್ಟಮೈಸೇಷನ್ ಮಾಡ್ಕೊಂಡಿರ್ಬೋದು. ಆದ್ರೆ ಬೆಂಕಿಗೆ ಅದ್ರ ಕಬ್ಬಣದ ಪಾರ್ಟ್ ಬಿಟ್ಟು ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ. ಅಲ್ಲಿ ಉಳ್ಕೊಂಡಿರುವಂತದ್ದು ಆಲ್ಟೋ ಕಾರ್ಗಳ ಅಸ್ಥಿಪಂಜರ ಮಾತ್ರ. ಅದ್ರಲ್ಲಿ ತಮ್ಮ ಕಾರ್ ಯಾವುದು ಅಂತ ಹೆಂಗೆ ಗೊತ್ತಾಗುತ್ತೆ? ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದ್ರಿಂದಾಗಿ ಆ ವಾಹನಗಳ ಒಳಗಿಳಿದು ಏನಾದ್ರೂ ಸಿಗುತ್ತಾ ಗುರುತಿಗೆ ಅಂತ ಹೇಳಿ ಕಷ್ಟಪಡ್ತಿರುವಂತ ದೃಶ್ಯಗಳನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. 300ಕ್ಕೂ ಅಧಿಕ ಕಾರ್ಗಳನ್ನ ಕಳ್ಕೊಂಡಿರುವಂತ ಜನ ಅವುಗಳ ಡ್ಯಾಶ್ ಬೋರ್ಡ್ ಓಪನ್ ಮಾಡಿ ಏನಾದ್ರೂ ಕೂಡ ಉಳಿದಿದೆಯಾ, ಗಾಡಿಯ ಡಾಕ್ಯುಮೆಂಟ್ಸ್ ಆದ್ರೂ ಇದೆಯಾ ಇತ್ಯಾದಿಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಮೊಬೈಲ್ ಫೋನ್ಗಳನ್ನ ಬಿಟ್ಟು ಹೋಗಿರ್ತಾರೆ, ಎಷ್ಟೋ ಜನ ಕಾರಿನ ಡಾಕ್ಯುಮೆಂಟ್ಸ್ ಅಂತೂ ಇದ್ದೇ ಇರುತ್ತೆ. ಜೊತೆಗೆ ಮನೆಯ ಬೀಗದ ಕೀಗಳನ್ನ ಕೂಡ ಎಷ್ಟೋ ಜನ ಕಾರ್ನಲ್ಲಿ ಬಿಟ್ಟು ಹೋಗಿರ್ಬೋದು. ಅವರೆಲ್ಲ ಈಗ ಕಾರ್ ಸುಟ್ಟೋಗಿರೋದು ಮಾತ್ರ ಅಲ್ಲದೆ ಮನೆಗೆ BMTC ಬಸ್ಸಲ್ಲಿ ಹೋಗ್ಬೇಕಾಗಿರುವಂತ ಪರಿಸ್ಥಿತಿ ಮಾತ್ರ ಅಲ್ಲದೆ ಮನೆ ಹೋಗಿ ಬಾಗ್ಲೊಡೆದು ಮನೆಯೊಳಗೆ ಹೋಗ್ಬೇಕೀಗ ಕೆಲವರಿಗೆ, ಎಷ್ಟೋ ಜನಕ್ಕೆ ಈಗ ಕೀಯನ್ನ ಕಳ್ಕೊಂಡವರಿಗೆ. ಅದು ಕೂಡ ಇಲ್ಲಿ ಬಹಳ ದುರಂತದ ವಿಚಾರ, ಬಹಳ ದುಃಖದ ವಿಚಾರ ಎಷ್ಟೋ ಜನಕ್ಕೆ ಈಗ ಅಲ್ಲಿ. ಇನ್ನು ಕೆಲವರು ಸಾಕಷ್ಟು ಸಮಯ ಪ್ರಜ್ಞೆಯನ್ನು ಕೂಡ ಮೆರೆದಿದ್ದಾರೆ. ಅಲ್ಲಿ ಸಾಕಷ್ಟು ಪರಿಸ್ಥಿತಿಗೆ ಕ್ವಿಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ನಾವೀಗ ಗಮನಿಸ್ತಾ ಇದ್ದೀವಿ, ಪೊಲೀಸ್ ಅಧಿಕಾರಿಗಳು ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾರೆ.